ಚಾ ನಮ್ಗೆ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಚಾ ಬೇಕಂತೀವಿ. ಬೈಪಾಸ್ ಸರ್ಜರಿ ಆಗ್ತಾ ಇದಾವೆ. ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ದು ಆಹಾರ ಕ್ರಮಗಳು ಸರಿಯಾಗಿಲ್ಲ. ಇತ್ತೀಚಿನ ಆಹಾರ ಪದ್ಧತಿ ಹೃದಯ ಸಂಬಂಧಿ ಕಾಯಿಲೆಗೆ ಕಾರಣ. ವೈದ್ಯಾಧಿಕಾರಿ ಡಾಕ್ಟರ್ ದೌಲಾ ಸಾಬ್. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಯಚೂರು ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಗಾನೂರು ಮತ್ತು ಪೀಪಲ್ ಟು ಪೀಪಲ್ ಹೆಲ್ತ್ ಫೌಂಡೇಶನ್ ಜಿ ಹೆಲ್ತ್ ಕೇರ್ ಇವರ ಸಂಯುಕ್ತಾಶ್ರಯದಲ್ಲಿ ಮಸ್ಕಿ ತಾಲೂಕಿನ ಗೋನಾಳ ಗ್ರಾಮದಲ್ಲಿ ಮಹಿಳಾ ಕ್ಷೇಮ ತಪಾಸಣಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ಇತ್ತೀಚಿನ ಆಹಾರ ಪದ್ಧತಿ ಅಸಮತೋಲನ ಆಹಾರ ಸೇವನೆಯಿಂದ ಅತಿ ಸಣ್ಣ ವಯಸ್ಸಿನವರೆಗೆ ಹೃದಯಾಘಾತ ಸಂಭವಿಸುತ್ತಿದೆ. ಫಾಸ್ಟ್ ಫುಡ್, ಜಂಕ್ ಫುಡ್, ಎಣ್ಣೆ ಪದಾರ್ಥಗಳ ಎಚ್ಚೆತ್ತ ಬಳಕೆ ಮತ್ತು ತಂಬಾಕು, ಮದ್ಯಪಾನ, ಧೂಮಪಾನ, ಮೋಜು ಮಸ್ತಿಯ ಜೀವನ ಶೈಲಿಯು ಬಾಯಿ ಕ್ಯಾನ್ಸರ್, ಬಿಪಿ, ಶುಗರ್, ಪಾರ್ಶ್ವವಾಯು ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ಆದ್ದರಿಂದ ಕಾಯಿಲೆಗೆ ಬರುವ ಮುನ್ನವೇ ಸೂಕ್ತ ಚಿಕಿತ್ಸೆ ತಪಾಸಣೆ ಅವಶ್ಯಕವಾಗಿರುತ್ತೆ. ಪ್ರಾಣ ಸಂಸ್ಥೆಯವರು ಉಚಿತವಾಗಿ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕಂಠ ಕ್ಯಾನ್ಸರ್, ಹೀಗೆ ಬಿಪಿ, ಶುಗರ್, ಕಣ್ಣು, ಹಲ್ಲು ಪ್ರಾಥಮಿಕ ಹಂತದ ತಪಾಸಣೆಯನ್ನ ಉಚಿತವಾಗಿ ಮಾಡುತ್ತಿದ್ದಾರೆ. ಗ್ರಾಮದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಗಾನೂರು ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ದೌಲಾ ಸಾಬ್ ಹೇಳಿದರು. ನಮ್ಮ ಭಾರತ ದೇಶ ಏನಂತಂದ್ರೆ ಬಹಳಷ್ಟು ಜನರಿಗೆ ಬಿಪಿ ಮತ್ತು ಶುಗರ್ ಬರ್ತಾ ಇದೆ. ಅವಾಗ ಶುಗರ್ ಮತ್ತು ಬಿಪಿ ಎಲ್ಲೋ ಒಬ್ಬರಿಗೋ ಇಬ್ಬರಿಗೋ ಬಿಪಿ ಇರ್ತಿತ್ತು. ಇವಾಗ ಏನಂತಂದ್ರೆ ಪ್ರತಿ ಮನೆಯಲ್ಲಿ 2-3 ಜನ ಬಿಪಿ ಮಾತ್ರೆ, ಶುಗರ್ ಮಾತ್ರೆ, ಥೈರಾಯ್ಡ್ ಮಾತ್ರೆ, ವಿವಿಧ ರೀತಿಯಲ್ಲಿ ಮಾತ್ರೆ ತಗೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಕೂಡ ಬಹಳಷ್ಟು ಜನರಿಗೆ ಬಹಳಷ್ಟು ನಮ್ಮ ಮನೆಯಲ್ಲಿ ಕ್ಯಾನ್ಸರ್ ಕೂಡ ಬರ್ತಾ ಇದೆ. ಬಾಯಿ ಕ್ಯಾನ್ಸರ್ ಇರ್ಬೋದು, ಸ್ತನ ಕ್ಯಾನ್ಸರ್ ಇರ್ಬೋದು, ಗರ್ಭಕಂಠ ಕ್ಯಾನ್ಸರ್ ಇರ್ಬೋದು, ಎಲುಬಿನ ಕ್ಯಾನ್ಸರ್ ಇರ್ಬೋದು, ವಿವಿಧ ರೀತಿಯಲ್ಲಿ ಕ್ಯಾನ್ಸರ್ ಕೂಡ ಬರ್ತಾ ಇದೆ. ಆ ಒಂದು ಕ್ಯಾನ್ಸರ್ ಆಯಿತು, ಬಿಪಿ, ಶುಗರ್ ಈ ಒಂದು ತಡೆಗಟ್ಟುವ ನಿಟ್ಟಿನಲ್ಲಿ ಅಥವಾ ಪ್ರಾಥಮಿಕ ಹಂತದಲ್ಲಿ ಸರಿಯಾದ ಒಂದು ನುರಿತವಾದ ಒಂದು ಟ್ರೀಟ್ಮೆಂಟ್ ತಗೊಳ್ಳೋ ಸಲುವಾಗಿ PPHF ಇವರ ಸಂಯೋಗದಲ್ಲಿ ನಮ್ಮ ಜಿಲ್ಲಾಡಳಿತ ರಾಯಚೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಳಗಾನೂರು ಇವರ ಸಹಯೋಗದಲ್ಲಿ ಈ ಥರ ಒಂದು ಕ್ಯಾಂಪ್ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಕ್ಯಾಂಪಲ್ಲಿ ಎಲ್ಲರಿಗೂ 30 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಬಿಪಿ, ಶುಗರ್ ತಪಾಸಣೆ ಮಾಡ್ತೀವಿ, ತೂಕ ಚೆಕ್ ಮಾಡ್ತೀವಿ, ಹೈಟು ವೇಟ್ BMI ಅಂತ ಕರಿತೀವಿ. ಅದು ಎತ್ತರ ಎಷ್ಟು ಇರ್ತೈತಿ ಅಷ್ಟೇ ತೂಕ ಇರಬೇಕು. ನಮ್ಮ ಬಹಳಷ್ಟು ಜನರಿಗೆ ಏನಂತಂದ್ರೆ ಓವರ್ ವೇಟ್, ಬೊಜ್ಜು ಜಾಸ್ತಿ ಇದೆ. ಆ ಬೊಜ್ಜು ಜಾಸ್ತಿ ಇರೋದ್ರಿಂದ ಬಹಳಷ್ಟು ರೋಗಗಳಿಗೆ ನಾವು ಬಲಿಯಾಗ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಸಣ್ಣ ಸಣ್ಣ ವಯಸ್ಸಿನವರಿಗೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ, ಹಾರ್ಟ್ ಬ್ಲಾಕ್ ಆಗ್ತಾ ಇದೆ, ಬೈಪಾಸ್ ಸರ್ಜರಿ ಆಗ್ತಾ ಇದ್ದಾವೆ. ಯಾಕೆ ಆಗ್ತಾ ಇದೆ ಅಂದರೆ ನಮ್ಮದು ಆಹಾರ ಕ್ರಮಗಳು ಸರಿಯಾಗಿಲ್ಲ. ನಾವು ಸರಿಯಾದ ನಿಯಮಿತವಾದ ಒಂದು ಸಮತೋಲನವಾದ ಆಹಾರ ತೊಗೊಳ್ತಾ ಇಲ್ಲ. ನಾವೆಲ್ಲ ಜಂಕ್ ಫುಡ್ಸ್ ತೊಗೊಳ್ತಾ ಇದ್ವಿ, ನಾನ್ ವೆಜ್ ಜಾಸ್ತಿ ತೊಗೊಳ್ತಾ ಇದ್ವಿ, ಎಣ್ಣೆ ಕರೆದಂಥ ಐಟಮ್ಸ್ ಜಾಸ್ತಿ ತೊಗೊಳ್ತಾ ಇದ್ವಿ. ಸೆಡೆಂಟರಿ ಲೈಫ್ ಸ್ಟೈಲ್. ಎಲ್ಲರೂ ಏನಂತಂದರೆ ಆರಾಮ್ ಕುಂತು ಊಟ ಮಾಡ್ಕೊಂಡು ರೆಸ್ಟ್ ಮಾಡೋದು, ಕೆಲಸ ಇಲ್ಲ ಯಾರಿಗೂ. ಈ ಥರ ಒಂದು ನಮ್ಮ ಲಕ್ಸರಿ ಒಂದು ಜೀವನ ಒಂದು ಶೈಲಿ ನಡ್ಸೋಕೆ ಹೋಗೋ ಸಲುವಾಗಿ ಈ ಥರ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ, ಪಾರ್ಶಿ ಬರ್ತಾ ಇದೆ. ಆಮೇಲೆ ಕಣ್ಣುಗಳು ಬೇಗ ಬಲ ಹೀನಾಗ್ತಾ ಇದ್ದಾವೆ. ಇವೆಲ್ಲ ಏನಂತಂದರೆ ನಮ್ಮದು ಆಹಾರ ಕ್ರಮದಲ್ಲಿ ಸರಿಯಾದ ಆಹಾರ ಕ್ರಮ ಇಲ್ಲ. ಆಮೇಲೆ ನಾವು ಪ್ರತಿಯೊಬ್ಬರು ನಾವು ಊಟದಾಗ ಏನಂತಂದರೆ ಹೆಚ್ಚಾಗಿ ಉಪ್ಪು ಮತ್ತು ಖಾರ ಜಾಸ್ತಿ ತೊಗೊಳ್ತಾ ಇದ್ವಿ. ಆಮೇಲೆ ಶುಗರ್, ಸಕ್ಕರೆ ಕೂಡ ಹಂಗೆ. ಚಾ ನಮ್ಗೆ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಚಾ ಬೇಕಂತೀವಿ. ಈಗ ಡೆಂಟಲ್ ಡಾಕ್ಟರ್ ಹೇಳ್ತಾ ಇದ್ರು, ನಾವು ಅತಿ ಹೆಚ್ಚು ಸಿಹಿ ತಿನ್ನೋದ್ರಿಂದ ನಮ್ಮ ಹಲ್ಲುಗಳನ್ನು ನಾವು ಹಾಳು ಮಾಡ್ಕೋತಾ ಇದ್ದೀವಿ. ನಾವು ಸಿಹಿಯನ್ನು ನಿಯಮಿತವಾಗಿ ತಗೊಳ್ಬೇಕು. ನಾವು ಪ್ರತಿದಿನ 5ರಿಂದ 10 ಸಲ ಚಾ ಕುಡಿಯೋದ್ರಿಂದ ನಮ್ಮ ಹಲ್ಲು ಏನಂತಂದ್ರೆ ರೂಟ್ ಹಾಳಾಗಿ ಹೋಗ್ಬಿಡ್ತೈತಿ. ಇದರಿಂದ ಸೆನ್ಸಿಟಿವ್ ಬಂದ್ಬಿಡುತ್ತೆ. ಹಲ್ಲು ಬೇಗ ಜೋಮ್ ತುಂಬೋದು, ತಣ್ಣೀರು ಕುಡಿಯೋಕ್ಕಾಗಲ್ಲ, ಬಿಸಿ ನೀರು ಕುಡಿಯೋಕ್ಕಾಗಲ್ಲ, ಏನು ಕುಡಿಯೋಕ್ಕಾಗಲ್ಲ, ಅಷ್ಟೊಂದು ಸಮಸ್ಯೆ ಆಗ್ತಾ ಇದೆ. ಆಮೇಲೆ ನಮ್ಮ ಕಡೆ ಜನ ಏನಂತಂದ್ರೆ ಜಾಸ್ತಿ ತಂಬಾಕು, ನಸಿ, ಬೀಡಿ, ಸಿಗರೇಟು, ಬೇರೆ ಬೇರೆ ತರಹದ ಈ ಚಟಗಳಿಗೆ ನಾವು ತೊಗೊಳೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಬಹಳ ಏರ್ಪೇರ್ ಆಗ್ತಾ ಇದೆ. ಇದರಿಂದ ಏನಂತಂದ್ರೆ ಬಹಳಷ್ಟು ನಮ್ಮ ಮನೆಯಲ್ಲಿ ಕ್ಯಾನ್ಸರ್ ಬರ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಭಾರತ ದೇಶ ಏನಂತಂದ್ರೆ ಪ್ರಪಂಚದಲ್ಲಿ 2ನೇ ಒಂದು ದೊಡ್ಡ ದೇಶ, ಶುಗರ್ ಇರುವಂತ ದೇಶ ಆಗಿದೆ. ಅತಿ ಹೆಚ್ಚು ಶುಗರ್ ಪೇಷಂಟ್ಗಳು ನಮ್ಮ ಭಾರತ ದೇಶದಲ್ಲಿದ್ದಾರೆ. ಯಾಕಂತಂದ್ರೆ ನಾವು ಸರಿಯಾದ ಕ್ರಮದಲ್ಲಿ ತಪಾಸಣೆ ಮಾಡ್ಕೊಳ್ತಾ ಇಲ್ಲ. ಸರಿಯಾದ ಕ್ರಮದಲ್ಲಿ ಒಂದು ವೇಳೆ ಡಾಕ್ಟರ್ ಯಾರಿಗಾರು ಶುಗರ್ ಐತೆ ಅಂತೇಳಿ ಟೈಪ್ 2 ಡಯಾಬಿಟಿಸ್ ಏನಾಗುತ್ತೆ ಅಂತಂದ್ರೆ ನಮ್ಮ ಲಿವರ್ ಅಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಹಾಳಾಗೋಗ್ಬಿಟ್ಟಿರ್ತೈತಿ. ಇದರಿಂದ ಶುಗರ್ ಕಂಟ್ರೋಲ್ ಆಗಲ್ಲ. ನಾವು ನಿಯಮಿತವಾಗಿ ಶುಗರ್ ಮಾತ್ರೆ ಮತ್ತು ಬಿಪಿ ಇತ್ತಂದ್ರೆ ಬಿಪಿ ಮಾತ್ರೆ ತೊಗೊಳೋದ್ರಿಂದ ಮುಂದೆ ಆಗುವಂತ ಅನಾಹುತಗಳನ್ನ ತಪ್ಪಿಸಬಹುದು. ಕೆಲವೊಬ್ಬರಿಗೆ ನಾನು ಬಹಳಷ್ಟು ಜನ ನಮ್ಮ ಬಳಗಾನೂರು ಪೇಷಂಟ್ ಬರ್ತಾರ, OPD ಬಂದಿರ್ತಾರ, ಅವ್ರಿಗೆ ಏನು ಸಮಸ್ಯೆ ಇರಲ್ಲ. ಸುಮ್ಮನೆ ಮೈಕೈ ನೋವ್ರಿ, ಕೀಲ ನೋವು, ಜಾಯಿಂಟ್ ಪೇನ್, ಮೊಣಕಾಲು ಬ್ಯಾನಿ, ಮೈಕೈ ಬ್ಯಾನಿ, ನಡು ಬ್ಯಾನಿ ಇಷ್ಟೇ ಹೇಳ್ತಾರ. ಅವ್ರು ಚೆಕ್ ಮಾಡಿದ್ರೆ BP 220/110 BP ಇರ್ತೈತಿ.
ಅವ್ರಿಗೆ ಗೊತ್ತೇ ಇರೋದಿಲ್ಲ, ಬಿ ಪಿ ಇರೋದು ಗೊತ್ತಿರೋದಿಲ್ಲ. ಅದ್ರ ಸಲುವಾಗಿ ಒಂದು ನಮ್ದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು PPHF ಇವರು ಸಂಸ್ಥೆಯವರು ಇಲ್ಲಿಗೆ ಬಂದಿದ್ದೀವಿ ನಿಮ್ಮೂರಿಗೆ. ದಯವಿಟ್ಟು ಯಾರೆಲ್ಲರೂ ಪ್ರತಿಯೊಬ್ಬರು. ನಂತರ ಸಮುದಾಯ ಆರೋಗ್ಯ ಶಿಕ್ಷಣಾಧಿಕಾರಿ ಮಂಜುಳಾ ರವರು ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಹಿಳೆಯರ ಆರೋಗ್ಯ ದೃಷ್ಟಿಯಿಂದ ಗರ್ಭಕಂಠ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ಗುರಿಯಾಗಿಟ್ಟಿಸಿಕೊಂಡು 14 ವರ್ಷದಿಂದಲೇ HPV ವ್ಯಾಕ್ಸಿನ್ ಹಾಕಿಸುತ್ತಿದೆ ಎಂದರು. ಮಹಿಳೆಯರ ಆಹಾರ ಪದ್ಧತಿ ಮತ್ತು ಹೆರಿಗೆ ಪೂರ್ವ ಸಿದ್ಧತೆ ಕುರಿತು ಆರೋಗ್ಯ ಶಿಕ್ಷಣ ನೀಡಿದರು. ಮಹಿಳೆಯರು ಕುಟುಂಬ ನಿರ್ವಹಣೆಯಲ್ಲಿ ಎದುರಿಸುವ ಒತ್ತಡ, ಜೀವನ ಶೈಲಿ, ಆಹಾರ ಪದ್ಧತಿಯು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ. ಗ್ರಾಮಕ್ಕೆ PPHF ಸಂಸ್ಥೆಯವರು ಉಚಿತ ಆರೋಗ್ಯ ತಪಾಸಣೆ ಕೈಗೊಂಡಿದ್ದು, ಇದರ ಸದುಪಯೋಗ ಮಾಡಿಕೊಳ್ಳಲು ತಿಳಿಸಿದರು. ಕ್ರಮವನ್ನು ಸ್ವಾಗತವನ್ನು ಕೋರ್ತೀನಿ. ಇತ್ತೀಚಿನ ದಿನಗಳಲ್ಲಿ ಸರ್ ಆಗಲೇ ಹೇಳ್ತಾ ಇದ್ರು, ಮಹಿಳೆಯರು ಅಂತ ಬಂದಾಗ ಮಹಿಳೆಯರ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಗಮನ ಕೊಡ್ತಾ ಇಲ್ಲ ಅಲ್ವಾ. ಈ ಒಂದು ಇದರಲ್ಲಿ ನಾವು ಒತ್ತಡದ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಇವಾಗ ಸ್ವಲ್ಪ ಸ್ಕೂಲ್ ಎಲ್ಲ ರಜೆ ಬಿಟ್ಟಿದೆ, ಹಾಗಾಗಿ ಸ್ವಲ್ಪ ರಿಲೀಫ್ ಇರ್ತೀವಿ ಹೆಣ್ಮಕ್ಳು ಅಲ್ವಾ. ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕು, ಅದು ಇದು ಎಲ್ಲ ಯೋಚನೆಗಳು, ಟೆನ್ಷನಲ್ಲಿ ಇರ್ತೀವಿ. ಬೆಳಗ್ಗೆ ಎಲ್ಲಿವರೆಗೂ 9:30ವರೆಗೂ ಎಲ್ಲರೂ ಹೋಗೋವರೆಗೂ ಟೆನ್ಷನಲ್ಲಿ ಇರ್ತೀವಿ. ಆ ಒಂದು ಇದರಲ್ಲಿ ನಾವು ಮಧ್ಯಾಹ್ನ ಊಟ ಮಾಡಬೇಕು ಅಂದರೆ ಹೆಣ್ಮಕ್ಳು 1 ಗಂಟೆ ಆಗುತ್ತೆ ಅಲ್ವಾ. ಈ ಒಂದು ಇದರಲ್ಲಿ ನಮ್ಮ ಹೆಲ್ತ್ ಕೇರ್ ಅಂದರೆ ಗೃಹಿಣಿ ಅಂತ ಬಂದಾಗ ಮಹಿಳೆಯರು ಏನು ಮಾಡ್ತೀವಿ, ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನವನ್ನು ಕೊಡಲ್ಲ, ಯಾವುದ್ರ ಬಗ್ಗೆ ಕಾಳಜಿಯನ್ನು ಮಾಡಲ್ಲ. ಆಗಲೇ ಹೇಳ್ತಾ ಇದ್ರು ಸರ್, ನಿಮಗೆ ಇತ್ತೀಚೆಗೆ ಗೊತ್ತಿರ್ಬೋದು, ಪೇರೆಂಟ್ಸ್ ಇರೋದ್ರಿಂದ ಹೇಳ್ತಿದ್ದೀನಿ, HPV ವ್ಯಾಕ್ಸಿನನ್ನು ಹಾಕ್ತಾ ಇದ್ದೀವಿ. ಈ HPV ಅಂತಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತೇಳಿ ವ್ಯಾಕ್ಸಿನ್ ಅನ್ನ ಹಾಕ್ತಾ ಇದ್ದಾರೆ. ಇದು 14 ವರ್ಷದ ಮಕ್ಕಳಿಗೆ ಹಾಕ್ತಾ ಇರುವಂತದ್ದು. ಎಲ್ಲರೂ ಪೇರೆಂಟ್ಸ್ ಇದೀರಿ, ಕೆಲವು ಕಡೆ ಎಲ್ಲ ರೆಫ್ಯೂಜಸ್ ಇದೆ, ಅಂದ್ರೆ ಈ ಒಂದು ವ್ಯಾಕ್ಸಿನ್ ಅನ್ನ ಯಾಕೆ ಹಾಕೋಬೇಕು, ಯಾಕೆ ಹಾಕೋಬಾರ್ದು ಅನ್ನೋದು. ಹಾಗಾಗಿ ಈ ಒಂದು ವ್ಯಾಕ್ಸಿನ್ ಅನ್ನ ಯಾಕೆ ಹಾಕ್ತಿದ್ದಾರೆ ಅಂದ್ರೆ ನಮ್ಮ ದೇಶ 2ನೇ ಸ್ಥಾನದಲ್ಲಿರುವಂತದ್ದು. ಆಮೇಲೆ ಇದು ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ನಮ್ಮ ಸರ್ಕಾರ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮದ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಅಭಿಯಾನದಲ್ಲಿ ಹೆಚ್ಚು ಮಹಿಳೆಯರೇ ಬಲಿಯಾಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ. ಯಾವುದಕ್ಕೆ ಅಂದ್ರೆ ಗರ್ಭಕಂಠ ಕ್ಯಾನ್ಸರ್, ಆಗ್ಲೇ ಹೇಳಿದ್ರಲ್ವಾ, ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ಸಾರು, ಮತ್ತೆ ಸ್ತನ ಕ್ಯಾನ್ಸರ್ ಜಾಸ್ತಿ ತುತ್ತಾಗ್ತಿರೋದು ನಮ್ಮ ಮಹಿಳೆಯರು. ಇದೇ ಒಂದು ಕ್ಯಾನ್ಸರ್ಗೆ 2ನೇ ಸ್ಥಾನದಲ್ಲಿರುವಂತ ಒಂದು ಕ್ಯಾನ್ಸರ್. ಹಂಗಾಗಿ ಈ ಒಂದು ಕ್ಯಾನ್ಸರ್ ಬಗ್ಗೆ ನಮ್ಗೆ ಹೆಚ್ಚು ಏನಂದ್ರೆ ನಾವು ದ್ವಿತೀಯ ಹಂತದಲ್ಲಿ ಮತ್ತೆ ತೃತೀಯ ಹಂತದಲ್ಲಿ ಹೋಗಿ ಚಿಕಿತ್ಸೆಯನ್ನ ಪಡೆಯಕ್ಕೆ ಹೋಗ್ತೀವಿ. ಆದ್ರೆ ನಮ್ಮ ಒಂದು ಚಿಕಿತ್ಸೆ ಪಡ್ಕೊಂಡಾಗ ಅದು ಸಹಕಾರಿ ಆಗೋದಿಲ್ಲ. ನಾವು ಫಸ್ಟ್ ನಮ್ಗೆ ಕೆಲವೊಂದು ಸಿಂಪ್ಟಮ್ಸ್ ಎಲ್ಲ ಬರ್ತಾ ಇರ್ತವೆ, ನಾವೇನ್ ಮಾಡ್ತೀವಿ, ಆರೋಗ್ಯದ ಇದರಲ್ಲಿ ನಿಷ್ಕಾಳಜಿಯನ್ನ ವಹಿಸ್ತೀವಿ ಅಲ್ವಾ. ನಿಷ್ಕಾಳಜಿಯನ್ನ ವಹಿಸದೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಮೊದಲನೇ ಹಂತದಲ್ಲಿ ಏನಾದ್ರೂ ತೊಂದರೆಗಳು, ಹೊಟ್ಟೆ ನೋವು ಅಥವಾ ಬೇರೆ ಬೇರೆ ನಮ್ಗೆಲ್ಲ ಕಾರಣಾಂತರಗಳು ಎಲ್ಲ ಗೊತ್ತಾಗ್ತಿರ್ತಾವ, ಕೆಲವೊಂದು ಗುಪ್ತಾಂಗ ಸಮಸ್ಯೆಗಳಿರ್ತಾವ, ಅವೆಲ್ಲ ಗೊತ್ತಾಗ್ತಿರ್ತಾವ. ಅಂತ ಸಮಯದಲ್ಲಿ ನೀವು ಚಿಕಿತ್ಸೆಯನ್ನ ಪಡ್ಕೋರಿ ಅಂತ. ನಂತರ ಡಾಕ್ಟರ್ ಅಕ್ಷತಾ ದಂತ ವೈದ್ಯರು ಮಾತನಾಡಿ, ಚೆನ್ನಾಗಿ ಕಾಣಲು ಹಲ್ಲು ಅತ್ಯವಶ್ಯಕ, ಆದ್ದರಿಂದ ಹಲ್ಲುಗಳ ರಕ್ಷಣೆಗೆ ಪ್ರಾಮುಖ್ಯತೆಯನ್ನ ಕೊಡಬೇಕು. ದಿನಾಲು 2 ಬಾರಿ 3 ನಿಮಿಷ ಮಾತ್ರ ಒಳಗೆ ಮತ್ತು ಹೊರಭಾಗದಲ್ಲಿ ಚೆನ್ನಾಗಿ ಹಲ್ಲು ಶುಚಿಗೊಳಿಸಬೇಕು. ಹೆಚ್ಚಾಗಿ ಚಹಾ ಕುಡಿಯುವುದರಿಂದ ತಣ್ಣನೆಯ ಪಾನೀಯ ಹಲ್ಲು ನೋವಿಗೆ ಕಾರಣ ಎಂದರು. ಇನ್ನು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಗ್ರಾಮದ ಹಿರಿಯ ಮುಖಂಡರು ಚನ್ನನಗೌಡ, ನಾಗರಾಜ್, ಡಾಕ್ಟರ್ ದೌಲಾ ಸಾಬ್, ವೈದ್ಯಕೀಯ ಅಧಿಕಾರಿ ಬಳಗಾನೂರು, ಡಾಕ್ಟರ್ ಅಕ್ಷತಾ ದಂತ ವೈದ್ಯರು ಮಸ್ಕಿ, ಡಾಕ್ಟರ್ ಬಸವರಾಜ್ ನೇತ್ರ ತಜ್ಞರು ಶಂಕರ್ ಆಸ್ಪತ್ರೆ, ಡಾಕ್ಟರ್ ವೀರಭದ್ರಗೌಡ ಮಾಲಿ ಪಾಟೀಲ್ ಇದ್ದರು. ಸಮುದಾಯ ಆರೋಗ್ಯ ಅಧಿಕಾರಿ ಹನುಮೇಶ್, CHO ಶರಣೇಗೌಡ, CHO ಮಂಜುಳಾ, CHO ಜಯಶ್ರೀ, ಆರೋಗ್ಯ ಸೇತು ಸಿಬ್ಬಂದಿ ಆಂಜನೇಯ ಹಾಗೂ PPHF ಸಿಬ್ಬಂದಿಗಳು ಹನುಮಂತ, ತನುಜಾ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಹಲ್ಲುಗಳು ನಗಕ್ಕೆ ಎಷ್ಟು ಮುಖ್ಯನೋ ಆರೋಗ್ಯಕ್ಕೂ ಅಷ್ಟೇ ಮುಖ್ಯ. ಅದಾದಮೇಲೆ ಏನೇನು ಮಾಡಬೇಕಪ್ಪ ಹಲ್ಲಿಗೆ ಅಂತಂದರೆ, ಫಸ್ಟು ಡೈಲಿ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಎದ್ದ ಮೇಲೆ ಮತ್ತು ರಾತ್ರಿ ಮಲಗೋಕ್ಕೂ ಮುಂಚೆ 2 ಸಲ ಬ್ರಷ್ ಮಾಡಬೇಕು. ಅದು ಎಷ್ಟು ಸಲ ಬ್ರಷ್ ಮಾಡಬೇಕಂದ್ರೆ 2 ರಿಂದ 3 ನಿಮಿಷ ಅಷ್ಟೇ ಉಜ್ಜಬೇಕು. 10 ನಿಮಿಷ ಹಂಗಂತ 10 ನಿಮಿಷ ಉಜ್ಜೋದಲ್ಲ, ಅದು ಸರಿಯಾದ ಕ್ರಮದಲ್ಲಿ ಉಜ್ಜಬೇಕು ಬೆಳಿಗ್ಗೆ ರಾತ್ರಿ. ಅದು ಮೇಲ್ಗಡೆ ಭಾಗದಲ್ಲಿ ಅಷ್ಟೇ ಅಲ್ಲ, ಒಳಗಡೆ ಸೈಡು, ಹೊರಗಡೆ ಸೈಡು, ಕೆಳಭಾಗ, ಒಳಭಾಗ, ಮೇಲ್ಭಾಗ, ಮತ್ತು ಅದ್ರ ಜೊತೆಗೆ ನಾಲಿಗೆ ಕೂಡ ಉಜ್ಜಬೇಕು. ನಾಲಿಗೆ ಉಜ್ಜಿಲ್ಲ ಅಂದ್ರೆ ಏನಾಗುತ್ತಾ, ಬಾಯಿಯ ದುರ್ವಾಸನೆ ಕೂಡ ಹೆಚ್ಚುತ್ತೆ. ಅದರಿಂದ ಬಾಯಿ ಎಲ್ಲ ಹಲ್ಲುಗಳು ಮತ್ತು ಆರೋಗ್ಯಕ್ಕೂ ಹಾನಿಕರ ಆಗುತ್ತೆ. ಹೋಗಿ ಆಸ್ಪತ್ರೆಗಳಲ್ಲಿ ಹೋಗಿ ದಿನಗಟ್ಟಲೆ ಕಾದು ಅಲ್ಲಿ ಚೆಕ್ ಮಾಡಿಸೋದಕ್ಕಿಂತ ನಮ್ಮ ಊರಿಗೆ ನಾವು ಇದ್ದಲ್ಲಿಗೆ ಬಂದು ನಮ್ಮ ಆರೋಗ್ಯ ತಪಾಸಣೆ ಮಾಡ್ತಾಯಿದ್ದಾರೆ. BP ಚೆಕ್ ಮಾಡ್ತಾರೆ, ಶುಗರ್ ಚೆಕ್ ಮಾಡ್ತಾಯಿದ್ದಾರೆ, ಹಲ್ಲಿನ ಬಗ್ಗೆ ತಪಾಸಣೆ ಮಾಡ್ತಾಯಿದ್ದಾರೆ.
ಸಂಪೂರ್ಣವಾಗಿ ಆಮೇಲೆ ಕಣ್ಣಿನ ಬಗ್ಗೆ ತಪಾಸಣೆ ಮಾಡ್ತಾಯಿದ್ದಾರೆ. ಎಲ್ಲ ಆರೋಗ್ಯದ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗುತ್ತೆ. ನಮ್ಮ ಊರಿಗೆ ಬಂದು ನಮ್ಮೆಲ್ಲರಿಗೆ ರೈತರಿಗೆ ಜನರಿಗೆ ಅನುಕೂಲ ಆಗ್ತಾಯಿದೆ. ಈಗ ಒಂದು ಬಿ ಪಿ ಶುಗರಿಂದ ಆಗಿರ್ಬೋದು, ಅಲ್ಲಿಂದ ಆಗಿರ್ಬೋದು, ಅಥವಾ ಕಣ್ಣಿನ ಚಿಕಿತ್ಸೆ ಆಗಿರ್ಬೋದು, ಮತ್ತು ಗರ್ಭಿಣಿ ಬಾಣತಿಯರಂತೂ ಹೋಗಲಿಕ್ಕೆ ಆಗೋದಿಲ್ಲ, ಅದರೊಂದು ಭಾಳ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ಬಡವರಿಗೆ ಬಡಬಗ್ಗರಿಗೆ ಭಾಳ ಅನುಕೂಲ ಆಗುತ್ತೆ ಇದು. ಅದಕ್ಕೋಸ್ಕರ ಮೇಲಿನ ಮೇಲೆ 2 ತಿಂಗಳಿಗೊಮ್ಮೆ ಅಥವಾ 3 ತಿಂಗಳು 3 ತಿಂಗಳಿಗೊಮ್ಮೆ ಆದ್ರೂ ಒಂದು ಕ್ಯಾಂಪನ್ನು ಮಾಡೋದ್ರಿಂದ ಜನರಿಗೆ ಭಾಳ ಅನುಕೂಲ ಆಗುತ್ತೆ ಇದು ಅಂತ ಹೇಳ್ತಾ ನನ್ನ ಅನಿಸಿಕೆಗಳನ್ನು ಹೇಳ್ತಾ ಇದ್ದೀನಿ.